ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ತಂದೆಯನ್ನ ಮಂದಿರದಲ್ಲಿ ಜ್ಞಾಪಿಸಿಕೊಂಡು ಜಗತ್ತಿನ ಸಕಲ ಮಹಾತ್ಮರುಗಳನ್ನ ಹಾಗೂ ಅನುಭಾವಿಗಳನ್ನ ನೆನೆಯುತ್ತಾ ಈ ಶ್ರೀ ಗುರು ಬಸವ ಮಹಾಮನೆಯ ಕರ್ತೃಗಳಾದಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಪೂಜ್ಯ ಡಾಕ್ಟರ್ ಬಸವಾನಂದ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ಪಡಮಟ್ಟು ಇವತ್ತಿನ ಚಿಂತನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ವಚನಗಳನ್ನು ವಿಶ್ಲೇಷಣೆ ಮಾಡುತ್ತಾ ಹೋದರೆ ಆ ವಚನಗಳಲ್ಲಿ ಜೀವನಕ್ಕೆ ಬೇಕಾದಂಥ ದಾರಿದೀಪಗಳು, ಜಂಜಾಟದಲ್ಲಿ ಸಿಕ್ಕಾಗ ಆ ಸಮಸ್ಯೆಗಳಿಗೆ ಪರಿಹಾರಗಳು ಹಾಗೂ ಒಂದೊಂದು ಸಂವಿಧಾನವನ್ನು ಬರೆದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಏನು ರಚನೆ ಮಾಡಿದಾರಲ್ಲ, ಅದೆಲ್ಲವೂ 12ನೇ ಶತಮಾನದಲ್ಲಿ ಬಸವಣ್ಣನವರು ಹಾಗೂ ಅವರ ಸಮಕಾಲೀನ ಶರಣರ ವಚನಗಳಲ್ಲಿದ್ದಾವೆ. ಕಳಬೇಡ ಅನ್ನೋದೊಂದು ಕಲಮು IPC 302 ಪ್ರಕಾರ ಈಗ ಅದು IPC 302 ಮಾಡಿದ್ದಾರೆ. ಅದೇ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ನೊಲೆಯುವ ಪರಿ ಅಂತೇಳಿ ಅವರೇನು ಬಸವಣ್ಣನವರು ವಚನ ಏನಿದೆಯಲ್ಲ, ಅದು ಈಗ ಸಂವಿಧಾನದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ಏನಿದೆಯಲ್ಲ, ಆ ಸಂವಿಧಾನದಲ್ಲಿ ಅಡಕವಾಗಿದೆ. 12ನೇ ಶತಮಾನಕ್ಕೂ ಮತ್ತು ಈ 19ನೇ ಶತಮಾನಕ್ಕೂ 900 ವರ್ಷ ಅಂತರ ಇದೆ. ಆದರೆ ಸಂವಿಧಾನದಲ್ಲಿರ್ತಕ್ಕಂಥ ಎಲ್ಲವೂ ವಚನ ಸಾಹಿತ್ಯದಲ್ಲಿದೆ. ವಚನ ಸಾಹಿತ್ಯದಲ್ಲಿದ್ದಂಥದ್ದು ಸಂವಿಧಾನದಲ್ಲಿ ಇಲ್ಲ. ಬಹಳ ಕಡಿಮೆ ಇದೆ, ಸ್ವಲ್ಪ ತಗೊಂಡ್ಬಿಟ್ಟಿದ್ದಾರೆ ಅವರು. ಸ್ವಲ್ಪ ಒಮ್ಮೆ ಸಾಂಗ್ಲಿಯಲ್ಲಿ, ಸಾಂಗ್ಲಿ ಅಲ್ಲ, ಸೊಲ್ಲಾಪುರದಲ್ಲಿ ವಿಶ್ವ ಸಾಹಿತ್ಯ ಸಮ್ಮೇಳನವನ್ನು ಏರ್ಪಡಿಸಿದ್ರು. ಇದು ಕೇಂದ್ರ ಸರ್ಕಾರ ವಿಶ್ವ ಸಾಹಿತ್ಯ ಸಮ್ಮೇಳನವನ್ನು ಏರ್ಪಡಿಸಿ ದೇಶದ ಪರದೇಶದ ನಾನಾ ಮೂಲೆಗಳಿಂದ ವಿದ್ವಾಂಸರನ್ನು, ಪಂಡಿತರನ್ನು ಹಾಗೂ ಸಾಹಿತಿಗಳನ್ನು ಆಹ್ವಾನಿಸಿ ಅಲ್ಲೊಂದು ದೊಡ್ಡ ಸಭೆ ಸಮಾರಂಭಗಳನ್ನು 2-3 ದಿನ ಏರ್ಪಡಿಸಿದ್ರು. ಅಲ್ಲಿ ಭಾರತದ ಉತ್ತರ ಭಾರತದಿಂದ ಸಾಕಷ್ಟು ಜನ ಪಂಡಿತರು ಬಂದಿದ್ರು. ಕರ್ನಾಟಕದಿಂದ, ಕೇರಳದಿಂದ, ತಮಿಳುನಾಡಿನಿಂದ, ಆಂಧ್ರ ಪ್ರದೇಶದಿಂದ, ಮಹಾರಾಷ್ಟ್ರದಿಂದ ಅವೆಲ್ಲ ಜನರು ಕೂಡಿದ್ರಲ್ಲಿ. ಕೂಡಿದಾಗ ಈ ವಚನ ಸಾಹಿತ್ಯದ ಬಗ್ಗೆ ಅವರಿಗೆ ಅರಿವಿದ್ದಿರಲಿಲ್ಲ. ಬಸವಣ್ಣ ಯಾರು, ಕೌಂಡ್ರೆ ಬಸವಣ್ಣ ಅಂತಂತಿದ್ರು ಅವರು. ಅದನ್ನ ಅವರಿಗೆ ಮನವರಿಕೆ ಮಾಡಿಕೊಡೋರು ಯಾರು ಇದ್ದಿರಲಿಲ್ಲ.
ಬಸವಣ್ಣ ಅಂದ್ರೆ ಏನು? ಸ್ತ್ರೀ ಕುಲಕ್ಕೆ ಉದ್ಧಾರಕರಾದರವರು, ತೆಳಗೆ ಬಿದ್ದಂಥವ್ರನ್ನ ಅನಾದಿ ಕಾಲದಿಂದ, ಈಗಷ್ಟೇ ಅಲ್ಲ, ಅನಾದಿ ಕಾಲದಿಂದ ತುಳಿತಕ್ಕೊಳಗಾದವ್ರನ್ನ ಎತ್ತಿ ಹಿಡಿದವರು ಬಸವಣ್ಣವರು. ಅವರ ಒಂದು ಕಾಯಕದ ಮೇಲೆ ಈ ಒಂದು ಧರ್ಮ ಉದಯವಾಗಿದೆ. ಕಾಯಕರ ಧರ್ಮ ಅದು ಯಾವುದಾದ್ರೂ ಇದ್ರೆ ಅದು ಬಸವ ಧರ್ಮ, ವಚನ ಧರ್ಮ, ಲಿಂಗಾಯತ ಧರ್ಮ ಅಂತ ಹೇಳ್ತಾರೆ. ಕಾಯಕದ ನೆಲೆಗಟ್ಟಿನ ಮೇಲೆ ಕಾಯಕ ಮಾಡೋರ್ದ ಒಂದು ಮಾಡಿಸ್ಕೊಳ್ಳೋರ್ದಲ್ಲ, ಮಾಡೋರ್ದು. ಮಾಡಿಸಿಕೊಳ್ಳೋರು ಅವರು ಉಳ್ಳವರು, ಇದ್ದುಳ್ಳವರು. ಅವರು ಮಾಡೋರು ಏನಿದಾರಲ್ಲ, ತಮ್ಮ ಜೀವನಕ್ಕಾಗಿ, ಹೊಟ್ಟೆ ಉಪಜೀವನಕ್ಕಾಗಿ ಕಾಯಕದ ಮೇಲೆ ಅವಲಂಬಿತರಾಗಿದ್ರು. ಅವ್ರನ್ನೆಲ್ಲ ಎತ್ತಿ ಹಿಡಿದವರು, ಅವ್ರನ್ನೆಲ್ಲ ಒಂದು ದಾರಿಯನ್ನು, ಅವರಿಗೆ ಒಂದು ಒಳ್ಳೆ ಮಾರ್ಗವನ್ನು ತೋರಿಸಿದವರು ಬಸವಣ್ಣವರು ಅಂತ ಹೇಳೋರು ಅವ್ರಿಗೆ ಯಾರು ಸಿಕ್ಕಿರ್ಲಿಲ್ಲ. ಇವ್ರಿಗೆ ಮೊದಲು ಏನು ಗೊತ್ತಿದ್ದಿರಲಿಲ್ಲ. ಬಸವ ಧರ್ಮ ಅಂದ್ರೆ ಏನು, ಶರಣ ಧರ್ಮ ಅಂದ್ರೆ ಏನು, ವಚನ ಧರ್ಮ ಅಂದ್ರೆ ಏನು ಅನ್ನೋದು ನಮಗ ಗೊತ್ತಿಲ್ಲದಾಗ ನಾವು ಇನ್ನೊಬ್ರಿಗೆ ಏನ್ ಹೇಳೋದಿದೆ? ನಮಗೇನ್ ಹೇಳಕ್ ಬರ್ತದ? ಅವಾಗ ಆಲೂರು ವೆಂಕಟರಾಯರು ಅಂತ ಒಬ್ರು, ಅವ್ರಿಗೆ ಕನ್ನಡದ ಕಣ್ವ ಅಂತ ಕರೀತಾರೆ. ಕನ್ನಡದ ಕಣ್ವ ಅಂದ್ರೆ ಆಲೂರು ವೆಂಕಟರಾಯರು. ಆಲೂರು ವೆಂಕಟರಾಯರಿಗೆ ಅವರು ಒಂದು ಪ್ರಶ್ನೆ ಮಾಡಿದ್ರಂತೆ. ಬೇರೆ ಹೊರದೇಶದವರು ಮತ್ತು ಹೊರ ರಾಜ್ಯದವರು ಪ್ರಶ್ನೆ ಮಾಡಿದಾಗ ಆಲೂರು ವೆಂಕಟರಾಯರು ಹೇಳಿದರಂತೆ, ನೀವೆಲ್ಲ ರಾಮಾಯಣ ಮಹಾಭಾರತ ಓದಿದಿರಿ, ಉತ್ತರ ಭಾರತದಿಂದ ಅವು ಬಂದಿದ್ದಾವೆ. ಇಲ್ಲಿ ಸಾಕಷ್ಟು ಸಂತರ ಅಭಂಗಗಳಿದ್ದಾವೆ, ದಾಸರ ಪದಗಳಿದ್ದಾವೆ, ತಿರುವುಳ್ಳವರ ಕೃತಿಗಳಿದ್ದಾವೆ, ನಯನಾರರ ಕೃತಿಗಳಿದ್ದಾವೆ. ಅದರ ಜೊತೆಗೆ ಕನ್ನಡಿಗರ ಒಂದಷ್ಟು ವಚನಗಳಿದ್ದಾವೆ. ಅದು ಕನ್ನಡದ ಮಂತ್ರಗಳು ಅಂತ ಹೇಳಿದ್ರು. ಕನ್ನಡದ ಮಂತ್ರಗಳು ಯಾವುದಾದ್ರೂ ಇದ್ರೆ ಅದು ವಚನಗಳು. ಅದಕ್ಕ ಅಲ್ಲಮ ಪ್ರಭುಗಳು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ, ಅಜ್ಞಾನವೆಂಬ ಶಿಶು, ಅಜ್ಞಾನವೆಂಬ ತೊಟ್ಟಿಲೊಳಗು ಜ್ಞಾನವೆಂಬ ಶಿಶು ಮಲಗಿಸಿ ಸಕಲ ವೇದ ಶಾಸ್ತ್ರ ಪುರಾಣವೆಂಬ ನೇನ ಬಿಗಿದು ಜೋಗುಳ ಪಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ. ನೇನ ಕಡಿದಲ್ಲದೆ, ತೊಟ್ಟಿಲ ಮುರಿದಲ್ಲದೆ, ಜೋಗುಳನಿಂದಲ್ಲದೆ ಗುಹೇಶ್ವರ ಲಿಂಗವ ಕಾಣಬಾರದು ನೋಡ. ಬಂಧುಗಳೇ, ಮೊದಲಿನ ಸನಾತನವಾದಿಗಳು ನಮ್ಮನ್ನ ವೇದ ಶಾಸ್ತ್ರ ಪುರಾಣ ಎಂಬ ಹಗ್ಗದಿಂದ ನಮ್ಮ ಕಟ್ಟಿ ಒಗೆದು ಬಿಟ್ಟಿದ್ರು. ಅದರಿಂದ ಬಿಡುಗಡೆನೇ ಆಗುವಂತ ಪರಿಸ್ಥಿತಿ ಇದ್ದಿರಲಿಲ್ಲ. ಕಾಯಕ ಮಾಡುವಂತ ಈ ವರ್ಗ ಅಂದ್ರೆ ಅವ್ರ ಕಣ್ಣಾಗ ಕಾಣಿಸ್ತಿರ್ಲಿಲ್ಲ. ಅವರು ತಮ್ಮ ಉಪಜೀವನಕ್ಕಾಗಿ ತಾವು ಸುಖವಾಗಿ ಬದುಕಬೇಕನ್ನೋದಕ್ಕೋಸ್ಕರವಾಗಿ ಏನಾದ್ರೂ ಒಂದು ಹೇಳ್ಬೇಕಲ್ಲ, ಏನಾದ್ರೂ ಒಂದು ಅವರಿಗೆ ಹೆದರಿಕೆ ಹಾಕಬೇಕಲ್ಲ. ನೋಡಿ, ಆ ದೇವರು ನಿಮ್ಮನ್ನ
ಕಾಡ್ತಾ ಇದೆ. ಆ ದೇವರು ಬೆಂಕಿಯನ್ನು ನೋಡಿದ್ರು ಬೆಂಕಿಗೆ ಈ ಜನ ಹೆದರ್ತಿತ್ತು, ಗಾಳಿಗೆ ಈ ಜನ ಹೆದರ್ತಿತ್ತು, ನೀರಿಗೆ ಈ ಜನ ಹೆದರ್ತಿತ್ತು, ಭೂಮಿಗೆ ಕೂಡ ಹೆದರ್ತಾ ಇತ್ತು. ಅಂಥದ್ರಲ್ಲಿ ಅವುಗಳನ್ನ ಈ ನೆಲಮೂಲದ ಜನರ ಮೇಲೆ ಹೇರಿದ್ರು ಅವರು. ಬೇರೆ ದೇಶದಿಂದ ಬಂದಂಥವ್ರು ನೆಲಮೂಲದ ಜನರ ಮೇಲೆ ಅದನ್ನೆಲ್ಲ ಹೇರಿ ನಮಗೆ ಅವುಗಳ ಬಗ್ಗೆ ಭಯ ಹುಟ್ಟಿಸುವಂತ ವಾತಾವರಣ ನಿರ್ಮಾಣ ಮಾಡಿದ್ರು. ಮುಂದೆ 12ನೇ ಶತಮಾನದಲ್ಲಿ ಶರಣರು ಬಂದು ಆ ಭಯವನ್ನ ನಿವಾರಣೆ ಮಾಡಲಿಕ್ಕೆ ಸಾಕಷ್ಟು ತಮ್ಮ ಜೀವನವನ್ನು ಸವೆಸಿದರು. ಅವಾಗ ಅಲ್ಲಮ ಪ್ರಭುಗಳ ವಚನ ನಮಗೆ ಯಾವಾಗ ನಿಶ್ಚಿಂತೆಯಿಂದ ನಾವು ಜೀವನ ಸಾಧಿಸ್ತೇವೆ ಅನ್ನೋದಕ್ಕೆ ಇದೊಂದು ವಚನ ಹೇಳ್ತಿದ್ದಾರೆ. ಅಜ್ಞಾನವೆಂಬ ತೊಟ್ಟಿಲೊಳಗೆ ತಿಳುವಳಿಕೆ ಇಲ್ಲದಂತ ಒಂದು ತೊಟ್ಟಿಲೊಳಗೆ ಜ್ಞಾನವೆಂಬ ಪರಿಪೂರ್ಣವಾದಂತ ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ವೇದ ಶಾಸ್ತ್ರ ಪುರಾಣಗಳೆಂಬ ನೇನ ಬಿಗಿದು ಭ್ರಾಂತಿ ಎಂಬ ತಾಯಿ ಜೋಗುಳ ಪಾಡುತ್ತಿದ್ದಾಳೆ. ಆ ಜೋಗುಳ ನಿಂದಲ್ಲದೆ ನೇನ ಹರಿದಲ್ಲದೆ ತೊಟ್ಟಿಲ ಮುರಿದಲ್ಲದೆ ಅಲ್ಲಿ ನಿದ್ರೆಗೆ ಸ್ಥಾನ ಇಲ್ಲ. ಅದನ್ನ ನಾವು ಅವನ್ನೆಲ್ಲ ತೆಗೆದು ಬಾಜುಕಿಟ್ಟು ನಾವು ನಿದ್ರೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಅಲ್ಲಂ ಪ್ರಭುಗಳು. ನಿದ್ರೆ ಅಂದ್ರೆ ಇದು ಮಲ್ಕೊಳ್ಳೋದಲ್ಲ, ಪರಮಾತ್ಮನ ಒಲವನ್ನ ನಾವು ಪಡೆದುಕೊಳ್ಳೋದು. ಪಡೆದುಕೋಬೇಕಾದ್ರೆ ಯಾವ ವೇದಶಾಸ್ತ್ರ ಪುರಾಣಗಳು ಯಾವ ಬೇಡ, ನಮಗೆ ಪರಮಾತ್ಮನ ಜೊತೆ ಒಡನಾಡಬೇಕು ಅಂದ್ರೆ ನಮ್ಮ ಪ್ರಯತ್ನ ಬೇಕು. ಆ ಪ್ರಯತ್ನದಿಂದ ನಾವು ಪರಮಾತ್ಮನನ್ನ ಒಲಿಸ್ಕೋಬಹುದು. ಅವ್ರ ಜೊತೆ ನಾವು ವ್ಯವಹರಿಸಬಹುದು. ಪರಮಾತ್ಮ ಅಂದ್ರೆ ಬೇರೆ ಅಂತ ತಿಳ್ಕೊಬೇಡ್ರಿ. ಆ ಪರಮಾತ್ಮ ಏನಕೇನ ಪ್ರಕಾರೇಣ ಯಶ ಕಶ್ಯಾಪಿ ದೇಹಿನ ಸಂತೋಷಂ ಪ್ರಾಜ್ಞಸ್ತದೇವ ಈಶ್ವರ ಪೂಜನಃ. ಈಶ್ವರ ಪೂಜೆ ಮಾಡೋದು ಅಂತಂದ್ರೆ ಅದನ್ನ ಯಾವುದೋ ಒಂದು ಮೂರ್ತಿಯನ್ನ ತೊಳೆದು ಅದಕ್ಕೊಂದಿಷ್ಟು ಏನೇನೋ ಹಚ್ಚಿ ಅದ್ರ ಮುಂದೆ ಕುಂತ್ಕೊಂಡು ಬೇಡ್ಕೊಳ್ಳೋದಲ್ಲ. ಈ ಭುವನದಲ್ಲಿ ಇರ್ತಕ್ಕಂಥ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವುದೇ ಈಶ್ವರ ಪೂಜೆ ಅಂತ ಹೇಳ್ತಾರೆ. ಒಳ್ಳೆಯದನ್ನ ಮಾಡೋದು, ಯಾರಿಗೂ ಕೆಟ್ಟ ಮಾಡೋಂಗಿಲ್ಲ, ಒಳ್ಳೇದನ್ನೇ ಬಯಸೋದು. ನಮಗೆ ಒಳ್ಳೇದು ಮಾಡಕ್ ಆಗ್ಲಿಲ್ಲ ಅಂತಂದ್ರೂ ಪರವಾಗಿಲ್ಲ, ಕೆಟ್ಟಂತೂ ಮಾಡ್ಲಿಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾರೆ ಶರಣರು. ನಿನ್ನ ಭಿಕ್ಷಾ ಹಾಕೋದು ಬೇಡ, ಆದ್ರೆ ನಿನ್ನ ನಾಯಿ ಕರ್ಕೋ ಅಂತೇಳಿ ಏನಂತಾರಲ್ಲ ಹಳ್ಳಿ ಒಳಗದ ಇದಿದೆ. ನೀ ಭಿಕ್ಷಾ ಹಾಕೋದು ಬೇಡ, ನನಗೆ ಏನಾದ್ರೂ ಕೊಡೋದು ಬೇಡ, ಆದ್ರೆ ನಿನ್ನ ನಾಯಿ ಕರ್ಕೋಪ ಅಂದ್ರೆ ಅವ್ರಿಗೆ ತ್ರಾಸ ಕೊಡೋದಲ್ಲ, ಅವ್ರಿಗೆ ತೊಂದರೆ ಕೊಡೋದಲ್ಲ, ಅವ್ರಿಗೆ ಒಳ್ಳೆಯದನ್ನ ಮಾಡೋದು, ಒಳ್ಳೆಯದನ್ನೇ ಬಯಸೋದು. ಇದು ಶರಣ ಧರ್ಮ, ಇದು ವಚನ ಧರ್ಮ. ಈ ಧರ್ಮವನ್ನ ನಾವು ಪಾಲನೆ ಮಾಡುತ್ತಾ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡು ಹೋಗಬೇಕ ವಿನಃ ಅದರ ವಿರುದ್ಧವಾಗಿ ನಾವು ಈಸಬಾರದು. ಈಸಬೇಕು,
ಆದ್ರೆ ನಮ್ಮ ಶಕ್ತಿ ಅಷ್ಟಿದೆ, ನಾವು ಈಸ್ತೇವೋ ಆ ದಡ ಸೇರ್ತವೋ ಇಲ್ಲೋ ಅನ್ನುವಂತ ಒಂದು ಗಟ್ಟಿ ಮನಸ್ಸು ನಮ್ಮಂತಲ್ಲಿ ಇಟ್ಕೊಂಡು ನಾವು ಅದರಲ್ಲಿ ಬೀಳ್ಬೇಕಾಗತ್ತೆ. ಸಂಸಾರವೆಂಬ ಸಾಗರದಲ್ಲಿ ನಾವು ಬಿದ್ದಾಗ ಅದರ ಆಳ ನಮಗೆ ಅರಿವಾಗ್ತದ. ಹಂಗ ದಂಡಿ ಮೇಲೆ ನಿಂತ್ಕೊಂಡು ನೋಡಿದ್ರೆ ಆಗೋದಿಲ್ಲ ಅಂತೇಳಿ ನಾವು ತಿಳ್ಕೊಂಡು ಏನ್ ಮಾಡ್ತೇವಿ, ಅದ್ರೊಳಗೆ ಜಿಗಿದ್ ಬಿಡ್ತೇವಿ. ಅದು ಭಾರವಾದ ಸಂಸಾರ ಸಾಗರದಲ್ಲಿ ಭಾರವಾದ ಒಂದು ಜೀವನ ನಮ್ಮನ್ನ ಮುಳುಗಿಸ್ಲಿಕ್ಕೆ ಹೋಗ್ತದ, ತಳ ಸೇರಿಸ್ಲಿಕ್ಕೆ ಹೋಗ್ತದ. ಆದ್ರೆ ವಚನಗಳನ್ನುವಂತ ಈ ಮಂತ್ರಗಳೇನಿದಾವಲ್ಲ ಅವು ನಮ್ಮನ್ನ ಮೇಲೆ ಕೆತ್ತಲಿಕ್ಕೆ ದಡ ಸೇರಿಸ್ಲಿಕ್ಕೆ ಪ್ರಯತ್ನ ಮಾಡ್ತವೆ. ಅಂತ ಒಂದು ಕಷ್ಟ ಕಾಲದಲ್ಲಿ ಶರಣರ ಬರುವಿಕೆ ಈ ಭಾರತಕ್ಕೆ, ಈ ಕರ್ನಾಟಕಕ್ಕೆ ಆಯಿತು. ಅಂತ ಒಂದು ಈ ಪರಿಸ್ಥಿತಿಯಲ್ಲಿ ವಚನಗಳನ್ನ ಜನರಿಗೆ ಕೊಟ್ಟು ಅದರಂತೆ ನಾವು ಕೂಡ ಬದುಕಬೇಕು. ತಮಗಾಗಿ ಅದನ್ನು ಹೇಳ್ಕೊಂಡಿದ್ದವರು ಶರಣರು, ತಮಗಾಗಿ, ಅದರ ಜೊತೆಗೆ ನಮಗಾಗಿ ನಾವು ಬದುಕಬೇಕು, ಅವರೂ ಬದುಕಬೇಕು, ಎಲ್ಲರೂ ಬದುಕಬೇಕು. ಲಿವ್ ಅಂಡ್ ಲೆಟ್ ಲಿವ್ ಇಸ್ ಲಾ ಆಫ್ ಮೊರಾಲಿಟಿ. ಬದುಕು, ಇನ್ನೊಬ್ಬರನ್ನೂ ಬದುಕಿಸು, ನೀನು ಬದುಕು, ನೀನು ಈ ಜೀವನ ಮಾಡು, ಇನ್ನೊಬ್ಬರನ್ನು ಜೀವನ ಮಾಡ್ಲಿಕ್ಕೆ ಬಿಡು, ಅಂದ್ರೆ ನಿನಗೆ ಜೀವನದಲ್ಲಿ ಮುಕ್ತಿ ಕಾಣ್ತೀಯಪ್ಪ, ಜೀವನ ನಿನಗ ಸಸಾರ ಆಗ್ತದ ಅಂಥೇಳಿ ಶರಣರು ದಾರಿಯನ್ನು ತೋರಿಸಿಕೊಟ್ರು. ಅಂತ ಶರಣರ ಈ ನಾಡಿನಲ್ಲಿ ಹುಟ್ಟಿ ಬಂದದ್ದು ನಮ್ಮ ಒಂದು ದೊಡ್ಡ ಪುಣ್ಯ. ನಾವೇ ಪುಣ್ಯವಂತರು. ಉತ್ತರ ಭಾರತದಲ್ಲಿ ಎಷ್ಟು ಗದ್ದಲ, ಎಷ್ಟು ನ್ಯಾಯ. ಮನೆಯಿಂದ ಮನೆ ಬಿಟ್ಟು ಹೊರಗೆ ಹೋದವ ಒಳಗೆ ಬರ್ಬೇಕಾದ್ರ ಬರ್ತಾನೋ ಇಲ್ಲೋ, ಹೆಣ್ಮಗು ಒಂದು ಹೊರಗೆ ಹೋದ್ರೆ ಆಕೆ ಸುಸೂತ್ರವಾಗಿ ಮನೆ ಸೇರ್ತಾನೋ ಇಲ್ಲೋ ಅನ್ನುವಂತ ಒಂದು ಭಯಾನಕವಾದ ವಾತಾವರಣ ಸೃಷ್ಟಿಯಾಗಿದೆ. ದೊಡ್ಡ ದೊಡ್ಡ ಸಿಟಿಗಳಲ್ಲಿ, ಬೆಂಗಳೂರು ಅಂತ ಸಿಟಿಗಳಲ್ಲಿ ಹೊರಗೆ ಹೋದವರು ನೆಟ್ಗೆ ಮನೆಗೆ ಬರ್ತಾರಲ್ವ ಅನ್ನುವಂತ ಒಂದು ಭರವಸೆ ಇಲ್ಲ ಅಂತ ಹೇಳ್ತಾರೆ ಅವರು. ಅಂತ ಈ ಒಂದು ಕಠಿಣವಾದ ಪರಿಸ್ಥಿತಿಯಲ್ಲಿ ನಾವು ವಚನಗಳನ್ನ ನಮ್ಮ ಬೆನ್ನಿಗೆ ಕಟ್ಟಿಕೊಂಡು, ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು, ಆ ವಚನದ ಹೇಳಿಕೆಯ ಪ್ರಕಾರ ಅದರಂತೆ ನಡೆದು ನಮ್ಮ ಜೀವನವನ್ನು ಸಾರ್ಥಕಗೊಳಿಸಬೇಕಾಗಿದೆ. ಬಂಧುಗಳೇ, ವಚನಗಳು ಅಂತಂದ್ರೆ ಅವೇನು ಬೇರೆ ಕಠಿಣವಾದಂತ ಇವು ಅಲ್ಲ. ಅವು ಕನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿ ಎಲ್ಲರಿಗೂ ತಿಳಿಯುವ ಹಾಗೆ, ಸಣ್ಣ ಮಗುಗೂ ಕೂಡ ತಿಳಿಯುವ ಹಾಗೆ ಅವ್ರನ್ನ ಬರೆದಿದ್ದಾರೆ. ಅವನು ಓದಬೇಕು, ಮಕ್ಕಳಿಗೆ ವಚನಗಳನ್ನ ಹೇಳಬೇಕು, ಕಲಿಸಿಕೊಡಬೇಕು. ಸಣ್ಣವರಿದ್ದಾಗನ ಅವಕ್ಕ ಒಂದು ಪದ್ಧತಿಯನ್ನ ಅವರಿಗೆ ತೋರಿಸ್ಬೇಕು. ತೋರಿಸಿ ನಾವೇನ್ ಮಾಡ್ತಾ ಇದ್ದೇವೆ, ಆಯ್ತು ಎದ್ದು ಕೂಡಲೇ ಆ ದೇವ್ರ ಫೋಟೋಗೆ ನಮಸ್ಕಾರ ಮಾಡು, ಆ ದೇವ್ರ ಜಳಕ ಮಾಡಿದ ಕೂಡಲೇ ದೇವ್ರ ಗುಡಿಗೆ ಹೋಗಿ ಬಾ, ಬರೀ ಇದನ್ನ ನಾವು ಕುರ್ತಲಾಗಿ ಹಾಕಿಬಿಟ್ಟಿದ್ದೇವೆ. ಆದ್ರೆ ತಂದೆ ತಾಯಿಗಳು ದೇವರು ಅನ್ನೋದನ್ನ ಆ ಹುಡುಗರಿಗೆ ನಾವು ಕಲಿಸ್ತಾ ಇಲ್ಲ. ತಂದೆ ತಾಯಿಗಳೇ ದೇವರು. ನಾವು ಆ ಮಕ್ಕಳಿಗೆ ಅವ್ರಿಗೇನ್ ಗೊತ್ತಾಗ್ತದೆ, ನಮ್ಮ ತಂದೆ ತಾಯಿಗಳು ಏನು ಅಲ್ಲ ಬಿಡು, ಅವ್ರೇನ್ ಮಾಡಕ್ ಶುರು ಮಾಡ್ತಾರ,
ಫೋಟೋದಲ್ಲಿ ನಾಳೆ ನಿಮ್ಮ ಫೋಟೋ ಗೋಡೆಯಲ್ಲಿ ಹಾಕಿ ಆ ಫೋಟೋಕ್ಕೆ ಪೂಜೆ ಮಾಡೋದು ಅದು ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಯಾಕಂದ್ರೆ ಅಜ್ಞಾನ. ಯಾಕಂದ್ರೆ ವೇದಶಾಸ್ತ್ರಗಳು ಅದನ್ನ ಹೇಳಿದಾವೆ ನಮಗೆ. ನೀನೇ ದೇವರಿದೆಯಪ್ಪ, ಇನ್ನೊಂದು ದೇವರದ ಅವಶ್ಯಕತೆ ಇಲ್ಲ, ನೀನೇ ದೇವರಿದಿ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಉದಾಹರಣೆ ಕೊಡ್ಬೇಕು ಅಂತಂದ್ರೆ, ಒಂದು ಊರಾಗ ಒಬ್ಬ ಹೆಣ್ಮಗಳನ್ನ ಅದ ಊರಾಗ ಕೊಟ್ಟಿರ್ತಾರೋ. ಗಂಡನ ಮನೆಯವರು ತವ್ರ ಮನೆಯವ್ರದ್ದು ಒಂದ್ ಸ್ವಲ್ಪ ಒಡನಾಟ ಬಾಳ ಇರ್ತದ. ಅವಾಗ ಗಂಡ ಹೇಳ್ತಾನೆ, ನಾನೊಂದು ಎಮ್ಮೆ ತರ್ಬೇಕಂತ ಮಾಡಿದ್ದೇನೆ, ಎಮ್ಮೆ ತಗೊಂಡ್ ಬಂದು ಅದರದ್ದು ಹೈನ, ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ ಇಂಥದನ್ನ ಎಲ್ಲ ನಿನ್ನ ತವ್ರ ಮನೆಗೆ ಕೊಡುವಂಗಿಲ್ಲ ಅಂತೇಳಿ ಹೇಂತ ಹೇಳ್ತಾನವ. ಅವಾಗ ಹೇಂತ ಏನ್ ಹೇಳ್ತಾಳ, ನಾ ಕೊಡಾಕಿನ ಅಲ್ಲಿ ತಗೊಂಡ್ ಬಂದು ತಿಂದೇವಲ್ಲ ನಾವು, ನಮ್ದು ಒಟ್ಟು ಕೊಡೋಣ. ಕೊಡುವಂಗಿಲ್ಲ. ಅಲ್ಲಿ ಇಬ್ಬರಿಗೂ ನ್ಯಾಯ ಶುರುವಾಗುತ್ತೆ. ನ್ಯಾಯ ಶುರುವಾಗಂತಲೇ ತವ್ರ ಮನೆಗೆ ಹೋಗಿ ಅವ್ರ ಮುಂದೆ, ಅವ್ರ ಅಂತಮ್ರ ಮುಂದೆ ಕೇಳ್ತಾಳೆ, ಹಿಂಗ ನನ್ ಕೂಡ ನ್ಯಾಯ ಮಾಡಿದಾನು, ನನ್ ಬಡದಾನು, ಎದ್ರ ಸಂಬಂಧ ಅಂತ ಕೇಳಿದಾಗ ಹಿಂಗ ಅವ್ರು ಹೇಳ್ತಾಳೆ, ಆಯ್ತು ನಾಳೆ ಬರ್ತಾವ ಅಂತೇಳಿ ಅವ್ರು ಬಂದು ಇವನು ಬಂದ್ ಪಡ ಪಡ ಬಡದ್ ಹೋಗ್ತಾರು. 4 ಮಂದಿ ಹಿರಿಯಾರು ಕೂಡ್ತಾರೋ. ಕೂಡಿದಾಗ ಯಾಕೆ ಬಡ್ದಿವೋ ಅವ್ರನ್ನ ಯಾಕೆ ಬಡದ್ರು ನೀವು ಅಂತ ಕೇಳಿದ್ರ, ಏನ್ರಿ ಅವ್ನ ಎಮ್ಮೆಗಳು ಬಂದು ನಮ್ಮ ಹೊಲದ ಮೇವೆಲ್ಲ ತಿಂದು ಹೋದು, ಮೇವು ಮೇದು ಪೀಕ್ ಹಾಳು ಮಾಡಿದವ, ಅದಕ್ಕೆ ಬಡ್ದೇವ್ರಿ. ಇವ ಹೇಳ್ತಾನ, ನನ್ನ ಎಮ್ಮೆನೇ ಇಲ್ಲ, ನನ್ನ ಎಮ್ಮೆ ಯಾವಾಗ ನಿಮ್ಮ ಹೊಲದಾಗ ಬಂದು ಮೇದು. ಹಂಗಾದ್ರೆ ನಮ್ಮ ಮನೆಗೆ ನಮ್ಮ ತಂಗಿ ನಿಮ್ಮ ಮೊಸರ ಮಜ್ಜಿಗೆ ಹಾಲ ನಮ್ಮ ಮನೆಗೆ ಯಾವಾಗ ಕೊಟ್ಟಳು, ನೀ ಯಾಕೆ ಬಿಡದಕ್ಕಿನ? ನೋಡಿ, ಇದು ದೇವರ ಬಗ್ಗೆ ಕಲ್ಪನೆ ಬರ್ಬೇಕಾದ್ರೆ ದೇವರು ನಮಗೇನು ಕೊಟ್ಟಿಲ್ಲ, ಕೊಡುಗನೂ ಇಲ್ಲ, ಅವನಿಗೆ ಕೊಡೋ ಶಕ್ತಿನೂ ಇಲ್ಲ. ಮತ್ ನಾವ್ಯಾಕೆ ಅವನ್ನ ಪೂಜೆ ಮಾಡ್ಬೇಕು ಅಂತೇಳಿ ಒಂದಷ್ಟು ಜನ ಕೇಳ್ತಾರೆ. ಮಾಡ್ಬೇಕು, ಮನಸ್ಸಿನ ಶಾಂತಿಗಾಗಿ ಮಾಡಬೇಕು. ನಾವು ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಎಂದು ಎಂದೂ ಇಲ್ಲದ ಈ ಒಂದು ದೇವರುಗಳು ನಮಗೆ ಕೊಟ್ಟಿದ್ದಾವೆ ಅಂತೇಳಿ ಹೇಳೋದು ಎಷ್ಟು ಸಮಂಜಸ ಅಂತೇಳಿ ಒಂದು ದೃಷ್ಟಾಂತದ ಪ್ರಕಾರ ನಾವು ತಿಳಿದುಕೊಳ್ಬೇಕು. ಅದರಂತೆ ನಾವು ನಮ್ಮ ಜೀವನವನ್ನು ಪಾವನ ಮಾಡಿಕೊಂಡು ಉಪವಾಸದ ಒಂದು ಈ ಒಂದು ಸತ್ಸಂಕಲ್ಪವನ್ನ ಈಡೇರಿಸಿಕೊಂಡು ಆರೋಗ್ಯವಂತರಾಗಿ ಬಾಳಬೇಕಂತ ತಿಳಿಸುತ್ತಾ ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನ ಅರ್ಪಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಶರಣಾರ್ಥಿ.